ಶಿವಗಂಗೆ ವೃತ್ತದಲ್ಲಿ ಪ್ರತಿಮೆ ವಿವಾದ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಎರಡು ಸಮುದಾಯಗಳ ನಡುವೆ ವಾಗ್ವಾದ ನಡೆದಿದ್ದು, ರಾತ್ರೋರಾತ್ರಿ ನಡೆದ ಕೆಂಪೇಗೌಡರ ಪ್ರತಿಮೆ ಅನಾವರಣವೇ ಈ ಗಲಾಟೆಗೆ ಕಿಡಿ ಹೊತ್ತಿಸಿದೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನೋ, ಎಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಅದು ಶಿವಗಂಗೆ ವೃತ್ತ. ಇಷ್ಟು ದಿನ ಶಾಂತವಾಗಿದ್ದ ಈ ಜಾಗದಲ್ಲಿ ಈಗ ಪೊಲೀಸ್ ಸರ್ಪಗಾವಲು ಇದೆ. ವಿಷಯ ಏನೆಂದರೆ, ಶಿವಕುಮಾರ ಸ್ವಾಮೀಜಿಗಳ ಜನ್ಮದಿನದ ಅಂಗವಾಗಿ ಫ್ಲೆಕ್ಸ್ ಹಾಕಲಾಗಿತ್ತು ಮತ್ತು ಅವರ ಪುತ್ಥಳಿ ನಿರ್ಮಾಣಕ್ಕೆ ಭಕ್ತರು ಒತ್ತಾಯಿಸಿದ್ರು. ಇದಕ್ಕೆ ಹೊನ್ನಮಗವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಗಳು ಬೆಂಬಲ ಸೂಚಿಸಿ ಪಟ್ಟು ಹಿಡಿದಿದ್ರು. ಆದರೆ ಇದಕ್ಕೆ ಪ್ರತಿಯಾಗಿ ಒಕ್ಕಲಿಗ ಸಮುದಾಯದ ಮುಖಂಡರು ರಾತ್ರೋರಾತ್ರಿ 9 ಅಡಿ ಎತ್ತರದ ಕೆಂಪೇಗೌಡರ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ದಾರೆ. ಇದು ಕಿಚ್ಚು ಹಚ್ಚಲು ಕಾರಣವಾಗಿದೆ. ಇದೇ ವಿಚಾರವಾಗಿ ನೆಲಮಂಗಲ ಒಕ್ಕಲಿಗ ಸಮುದಾಯದ ಅಧ್ಯಕ್ಷ ಗಂಗರುದ್ರಯ್ಯ ಮಾತನಾಡಿ, ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ಅಪಾರ ಗೌರವವಿದ್ದು ಮಠದೊಂದಿಗೆ ನಮ್ಮ ನಂಟು ಮುಂದುವರೆದಿದೆ ಎಂದರು. ಇಂದು ಕೂಡ ಸ್ವಾಮೀಜಿಗಳ ಹೆಸರಿನಲ್ಲಿ ದಾಸೋಹ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಸ್ವಾಮೀಜಿಯ ಪರಮ ಭಕ್ತರು ನಾವು, ಸಿದ್ಧಗಂಗಾ ಮಠದ ಸ್ಟೂಡೆಂಟ್ ನಾನು. ಏನ್ ಸ್ವಾಮಿ, ಬೀಸೂರು ಮೇಲೆ ಅವ್ರು ಸ್ನಾನ ಮಾಡ್ತಿದ್ರೆ ಅವ್ರ ಪಾದ ತೊಳೆದು ನೀರನ್ನ ಕುಡಿಯೋದಕ್ಕೆ 20 ಜನ 30 ಜನ ಇದ್ರು ಎಗರ್ಬಿಟ್ಟು ಹೋಗಿ ನೀರು ಕುಡಿತಿದ್ದೆ ನಾನು. ಅವ್ರಿಗೆ ಗೌರವ ತಂದು ಅವರು ಸುಮ್ಮನೆ ತಗಲಿಸ್ಬಿಟ್ಟು ಹೋಗಿದ್ರು. ಗಾಳಿಯನ್ನು ಬಿದ್ದರೆ ಸ್ವಾಮಿಯವ್ರ ಬೀಡು ಪ್ಲತ್ ಬಿದ್ದಿದ್ರೆ ಗತಿ ಏನು ಸ್ವಾಮಿ? ರಾತ್ರಿ 12 ಗಂಟೆ ರಾತ್ರಲ್ಲಿ ಈಗ ಒಬ್ಬ ಗುರು ಹೆಂಗಿರ್ಬೇಕು ಬುದ್ಧಿ? ನಾವು ಗೌರವವಾಗಿ ನಮ್ಮ ಬುದ್ಧಿನ ನಮ್ಮ ತಂದೆಗಿನ ಹೆಚ್ಚವರು, ದೇವ್ರ ಸಮಾನ, ನಡೆದಾಡ ದೇವ್ರು ಅವರು. ಅವರನ್ನು ಸರಿಯಾದ ರೀತಿ ತಂದು ಅಲ್ಲಿ ಇಟ್ಟು ಪೂಜೆ ಮಾಡಿ ಸಕಲ ಸಿದ್ಧತೆಗಳಿಂದ ಅನ್ನದಾಸೋಹ ಮಾಡಿದೀವಿ. ಇವತ್ತು ನೋಡಿ, ಇವತ್ತೇನು ಮಾಡ್ತಿದ್ದೀವಿ ನಾವು? ನಿಮಗೆ ರಾತ್ರಿ ಹೇಳಿದೆ, ನೀರು ಮಜ್ಜಿಗೆ, ಪಾನಕ, ಹೆಸರುಬೇಳೆ ಮತ್ತು ಮಧ್ಯಾಹ್ನಕ್ಕೆ ಅನ್ನದಾಸೋಹ ಇದನ್ನು ಇಟ್ಕೊಂಡಿದ್ದೀವಿ. ಯಾರಿಗೆ? ಶಿವಕುಮಾರ ಸ್ವಾಮೀಜಿ ಅವರಿಗೆ. ರಾತ್ರೋರಾತ್ರಿ ಬಳಸೋದಿದ್ದವರು ಅವರು. ಅದನ್ನ ಗೌರವವಾಗಿ ಎಲ್ಲ ಕಟ್ಟಿ ಟೇಬಲ್ ಹಾಕಿ ಗಾಟನ್ ಹಾಕಿ ಪೂಜೆ ಮಾಡಿದ್ದೀವಿ. ಇನ್ನು ಶಿವಕುಮಾರ ಸ್ವಾಮೀಜಿಗಳ ಹುಟ್ಟೂರು ವೀರಾಪುರ ಆಗಿದ್ದು, ಪ್ರಸಿದ್ಧ ಶಿವಗಂಗೆ ಕ್ಷೇತ್ರದ ವೃತ್ತ ಕೂಡ ಆಗಿರುವುದರಿಂದ ಸ್ವಾಮೀಜಿ ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತ ಲಿಂಗಾಯತ ಧರ್ಮದ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ವಿಶೇಷವೆಂದರೆ, ಈ ಜಾಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸೇರಿದ್ದು. ಗ್ರಾಮ ಪಂಚಾಯಿತಿಯಿಂದಲೂ ಯಾವುದೇ ಅನುಮತಿ ಪಡೆದಿಲ್ಲ. ಕಾನೂನು ಬಾಹಿರವಾಗಿ ಯಾರಿಗೂ ತಿಳಿಸದೆ ರಾತ್ರೋರಾತ್ರಿ ಪ್ರತಿಮೆ ಸ್ಥಾಪಿಸಿರೋದು ಈಗ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಪೊಲೀಸರು ಈಗ ಇಕ್ಕಟ್ಟಿಗೆ ಸಿಲುಕಿದ್ದು, ದಾಬಸ್ಪೇಟೆ ಪೊಲೀಸರು ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಸದ್ಯಕ್ಕೆ ಶಿವಗಂಗೆ ವೃತ್ತ ಪೊಲೀಸ್ ಕಣ್ಗಾವಲಲ್ಲಿದೆ. ಆದ್ರೆ ಈ ಪ್ರತಿಮೆ ರಾಜಕೀಯ ಮತ್ತು ಸಮುದಾಯಗಳ ಪ್ರತಿಷ್ಠೆಯ ಕಣವಾಗಿ ಬದಲಾಗಿದೆ. ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ವಿಕೋಪಕ್ಕೆ ತಿರುಗುವುದರಲ್ಲಿ ಸಂಶಯವಿಲ್ಲ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.